ಇಲ್ಲ, ಈಗ ಯಾರ್ಯಾರ ಜೊತೆ ಮಾತಾಡಿದಾರೆ? ಏನು ಬಿ ಜೆ ಪಿ ಶಾಸಕರ ಜೊತೆ ಮಾತಾಡಿದಾರೋ ಅಥವಾ ಏನು ಕಾಂಗ್ರೆಸ್ ನಾಯಕರ ಜೊತೆ ಸಂಪರ್ಕದಿದ್ದಾರೋ? ಅಂದರೆ ಎಲ್ಲ ನೋಡಿದ್ರೆ ಒಟ್ಟಾರೆ ಸ್ವಾಮೀಜಿಯವರು ಬೇರೆ ಅಂದರೆ ನಾಯಕರ ಜೊತೆ ಕೂಡ ಷಡ್ಯಂತ್ರ ಮಾಡಿದ್ದಾರೆ ಅಂತಾರೆ. ಸರ್, ಇವಾಗ ನಾನು ನಿಮಗೆ ಒಂದು ನಿಮ್ಮ TV9 ಚಾನಲ್ ಮುಖಾಂತರ ನಾನು ನಿಮಗೆ ಒಂದು ರೆಕಾರ್ಡ್ ತೋರಿಸ್ತೀನಿ. ಇವಾಗ ಅವರು ಮಾತಾಡಿರೋದ್ರು ಒಬ್ಬರ ಹತ್ರ, ಇವಾಗ ನಾನು ಇನ್ನೂ ಒಂದು 2-3 ಹತ್ರ ಅದು ತೋರಿಸ್ತೀನಿ. ನಿಮಗೆ ಸ್ಪಷ್ಟೀಕರಣ ಬರುತ್ತೆ ಇವ್ರು ಯಾರ್ಯಾರ ಹತ್ರ ಮಾತಾಡ್ತಿದ್ದಾರೆ, ಏನೇನು ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟೀಕರಣ ಬರುತ್ತೆ. ಇನ್ನೊಂದು ವಿಚಾರ ಏನು ಅಂದರೆ, ಅವರು ಒಂದು ಮೀಡಿಯಾದಲ್ಲಿ ಹೇಳಿದ್ರಲ್ಲ, ಏನಂತ ಹೇಳಿದರು, ಸೋನು ಲಂಬಾಣಿ ಅವರು ನನಗೆ ಕರೆದಿದ್ರು ರಾಜಿ ಮಾಡೋದಕ್ಕೆ ಅಂತ ಅವ್ರು ಹೇಳಿದ್ರು. ಅವರು ನನ್ನ ಹತ್ರ ಚರ್ಚೆ ಮಾಡಿದಾಗ ಅವ್ರು ಏನು ಹೇಳಿದರು, ನನಗಿಲ್ಲಿ MLA ಇಂದ ಭಾಳ ಇದು ಆಗ್ತಿದೆ ಹಂಗೆ ಹಿಂಗೆ ಅಂದಾಗೆ ನಾನು ಶಾಸಕರಿಗೆ ರಿಕ್ವೆಸ್ಟ್ ಮಾಡಿದ್ದಿದೆ. ಚಂದ್ರು ಲಂಬಾಣಿ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಅವರು ನಮ್ಮ ಸಮಾಜದ ಗುರುಗಳಿದ್ದಾರೆ, ನೀವೆಲ್ಲ ಸೇರಿ ಒಂದಾಗನ ಇವ್ರನ್ನ ಒಂದು ಮಾಡೋಣ ಅಂದಾಗೆ ಅವ್ರು ಒಪ್ಕೊಂಡಿದ್ರು. ಚಂದ್ರು ಲಂಬಾಣಿ ಅವ್ರು ಒಪ್ಕೊಂಡಿದ್ರು. ಆಯಿತು, ನಮ್ಮ ಸಮಾಜದ ಗುರುಗಳಿದ್ದಾರೆ, ಅವರೊಬ್ಬರು ಪಂಚಮಶಾಲಿ ಲಿಂಗಾಯತರು ಮಠದಲ್ಲೂ ಇದ್ದಾರೆ, ಅವ್ರು ಒಳ್ಳೆ ವ್ಯಕ್ತಿತ್ವರು, ನಾವು ಸಮಾಜದ ಗುರುಗಳಿದ್ರೆ ನಾವು ಹೊಂದ್ಕೊಂಡು ಕೆಲಸ ಮಾಡ್ತೀವಿ ಅಂತ ಅವ್ರು ಒಪ್ಕೊಂಡಿದ್ರು ನನ್ನ ಹತ್ರ. ನಾನು ಇವ್ರಿಗೆ ಕರೆದಾಗ ಇವ್ರು ಬರಲಿಲ್ಲ. ಆದರೂ ಯಾಕೆ ದ್ವೇಷ ಮುಂದುವರಿತೆ ಅಂತ ಸ್ವಾಮೀಜಿ ಅವ್ರ ಮೇಲೆ? ಸರ್, ಅದು ದ್ವೇಷ ಏನಿದೆ ಅಂತ ನೀವು ಅವ್ರಿಗೆ ಕೇಳಬೇಕು. ನೀವು ಹೇಳೋದ್ರಲ್ಲಿ ಏನಿದೆ ಹೇಳಿ. ಒಂದು ನಿಮಿಷ, ನಾನು ನಿಮಗೆ ಒಂದು ರೆಕಾರ್ಡ್ ತೋರಿಸ್ತೀನಿ. ಅವ್ರ ಹತ್ರ ನನಗೂ ಹಲವಾರು ರೆಕಾರ್ಡ್ ಇರ್ಬೋದು, ಅವ್ರ ರೆಕಾರ್ಡ್ ನನ್ನ ಹತ್ರ ಇರ್ಬೋದು, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಇವಾಗ ಇದು ಯಾರ ವಾಯ್ಸು ನೀವು ಕೇಳಿ. CC ಪಾಟೀಲಿಗೆ ಹೇಳೋಣ, ಟಿಕೆಟ್ ತಪ್ಪಿಸೋಣ, ಕಾಂಗ್ರೆಸ್ ಅವ್ರಿಗೆ ಹೇಳೋಣ, HK ಪಾಟೀಲ್ ಅವ್ರಿಗೆ ಹೇಳೋಣ, ಎಲ್ಲ ಹಲವಾರು ವಿಚಾರ ಮಾತಾಡಿದ್ದಾರೆ. ಇದು ಯಾರ ವಿಚಾರ? ಇದು ಯಾರ ವಾಯ್ಸ್ ಮೇಡಮ್? ಇದು ಯಾರ ವಾಯ್ಸು ನೀವೇ ಕೇಳಿ. ಇದೇ ಕ್ಷೇತ್ರದವ್ರು ಇದ್ದೀರಿ. ನಮಸ್ಕಾರ ಸರ್. ಒಂದ್ ಅರ್ಧ ಗಂಟೆಯಿಂದ ನೆನ್ಸ್ಕೊಂಡಿರು, ಅರ್ಧ ಗಂಟೆ ಬಾಳಲ್ಲ. ಯಾರ ವಾಯ್ಸ್ ಇದು? ಹೌದಾ? ಇಂಥವಿನ್ನ ಹಲವಾರು ಇದಾವೆ. ಮಾತಾಡಿದ್ದೀನಿ ತಾಯಿರ ಜೊತೆ. ನನ್ನ ಹತ್ರ ಒಂದು ಜನಪ್ರತಿನಿಧಿಗೆ ಒಂದು ಕೆಟ್ಟ ವಾಯ್ಸಲ್ಲಿ ಬೈತಾರೆ. ಇವತ್ತು ಅವ್ರ ಅಭಿಮಾನಿಗಳು ಕಂಪ್ಲೇಂಟ್ ಕೊಡ್ತೀನಿ ಅಂತಿದ್ದಾರೆ. ಅಲ್ರಿ, ಇವನು ಒಬ್ಬ ಶಾಸಕ SP ಆಫೀಸ್ಗೆ ಹೋಗಿ ಕೂಡ್ಲಿ ಅಲ್ಲಿ SP ಅವ್ರ ಜೊತೆ ಕುತ್ಕೊಂಡು ಇವನ್ ಮಾಡಂತದ್ ಇದು ತಾಕತ್ ಐತ್ರಿ ಇವನಿಗೆ. ಹೋಗಿ ಕಾಮನ್ ಮ್ಯಾನ್ ಮನುಷ್ಯ ಪ್ರತಿಭಟನೆ ಕುಂದಿರ್ತಾನಲ್ರಿ. ಈ ತರ ಬಹಳ ಇದಾವ್ ನನ್ನ ಹತ್ರ. ನಾನು ಎಲ್ಲ ರಿಲೀಸ್ ಮಾಡ್ತೀನಿ. ಅದು ಸಮಯ ಬರಬೇಕು. ಇವಾಗ ನಾನು ಅವ್ರಿಗೆ ಒಂದು ನೋಟಿಸ್ ಕಳ್ಸೀನಿ ಡಿಫರ್ಮೇಷನ್ದು, ನಾನು ಕೋರ್ಟಿಗೆ ಹಾಕ್ತಿದ್ದೀನಿ, ನಾನು ರಿಲೀಸ್ ಮಾಡ್ತೀನಿ. ಇವಾಗ ಒಂದು ವ್ಯಕ್ತಿ ಹತ್ರ ಮಾತಾಡಿದ್ದಾನೆ ಅಂದರೆ ನಾವು ಒಪ್ಪಬೋದು. ನಮಗೂ ಅವ್ರ ಮೇಲೆ ಭಾಳ ಗೌರವ ಇತ್ತು. ಮೊನ್ನೆ ಮಠ ಅವ್ರ ಮೇಲೆ ನನಗೆ ಗೌರವ ಇತ್ತು. ಅವ್ರು ಯಾವಾಗ ನಮ್ಮ ವಿರುದ್ಧವಾಗಿ ಪ್ರೆಸ್ ಮೀಟ್ ಮಾಡಿದಾಗೆ ನಮಗೆ ಅವ್ರ ಮೇಲೆ ಇರೋ ಗೌರವ ಹೋಯಿತು. ನಮ್ಮ ಸಮಾಜದ ಗುರುಗಳು ಅಂತ ನಮಗೂ ಅವ್ರ ಮೇಲೆ ಗೌರವ ಇತ್ತು. ಇವತ್ತು ಒಂದು ಪರ್ಸನ್ ಹತ್ರ ಮಾತಾಡ್ತಾರೆ, 2, 3 ಹಲವಾರು ಜನ ಹತ್ರ ಮಾತಾಡಿರೋ ರೆಕಾರ್ಡ್ ಇದೆ ನನ್ನ ಹತ್ರ. ಇಡೀ ಕ್ಷೇತ್ರ ಎಲ್ಲ ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳಿರೋಂಥ ರೆಕಾರ್ಡ್ಸ್ ಇದೆ, ಎಲ್ಲ ಇದೆ ನನ್ನಲ್ಲಿ. ಸರ್, ಇವಾಗ ನಿಮಗೊಂದು ರೆಕಾರ್ಡ್ ಸರ್ ಇವಾಗ ನಿಮಗೊಂದು ರೆಕಾರ್ಡ್ ಕೇಳಿಸಿದೆ. ಅವ್ರು ಯಾರು ಅಂತ ನಿಮಗೆ ಗೊತ್ತು, ಯಾರು ಎಲ್ಲಿಯವರವರು ಅಂತ ನಿಮಗೆ ಗೊತ್ತು. ನಾನು ಹೇಳೋದು ಬೇಕಾಗಿಲ್ಲ. ಇದರಿಂದ ಒಂದು ಷಡ್ಯಂತ್ರ ಇದೆ, ಎಲ್ಲರೂ ಸೇರಿ ಇದು ಮಾಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಅದು ನಿಮಗೂ ಗೊತ್ತು, ಅದು ನನಗೂ ಗೊತ್ತು. ಇನ್ನೇನು ಹೇಳಿ. ಈಗ ಷಡ್ಯಂತ್ರ ಮಾಡಿ ಶಾಸಕರನ್ನು ಹಾಕಿದ್ದಾರೆ ಅನ್ನುವಂಥದ್ದು. ಈಗ ನೀವು ಪರ್ಸೆಂಟೇಜ್ ಏನು ಇವರೊಬ್ಬರೇ ತೋತರೋ ಅಥವಾ ಏನು ರಾಜ್ಯದಲ್ಲಿ ನಡೆದಿದ್ದೋ ಏನು ಹೇಳ್ತಾರೆ ಸರ್? ಇವತ್ತು ನೀವು ಈ ಹುದ್ದೆಯಲ್ಲಿದ್ದು ಒಂದು 30 ವರ್ಷ ಅನಿಸುತ್ತೆ. ನಿಮಗಿರೋ ಎಕ್ಸ್ಪೀರಿಯನ್ಸಲ್ಲಿ ಇದು ಷಡ್ಯಂತ್ರನೇ ಅಲ್ವಾ? ಷಡ್ಯಂತ್ರ ಮಾಡಿ ಸಿಕ್ಸಿದ್ದಾರೆ. ಇದರಿಂದ ಯಾರ್ಯಾರಿದ್ದಾರೆ ತನಿಖೆ ಮಾಡಿದರೆ ಹೊರಗೆ ಬರುತ್ತೆ, ಅದರಲ್ಲೇನೂ ಇಲ್ಲ. ಚಂದ್ರು ಲಂಬಾಣಿ ಅವರು ನಮ್ಮ ಸಮಾಜದವರಾಗಿರೋದಕ್ಕೆ ಇವತ್ತು ಆ ಹೋರಾಟಕ್ಕೆ ಬಂದಿದ್ದೀನಿ. ನಾನು ಪಕ್ಷ ಇಲ್ಲ, ನನ್ನ ಸಮಾಜದ ಪರ್ಸನ್ ಇರೋದಕ್ಕಾಗಿ ನಾನು ಆ ಹೋರಾಟಕ್ಕೆ ಬಂದಿದ್ದೆ. ರಾಜ್ಯದಲ್ಲಿ ಏನು ಪರ್ಸೆಂಟೇಜ್ ನಡೀತಿದೆ ಆ ಸರ್ಕಾರದಲ್ಲಿ, ಏನು ಇವರು ಒಬ್ಬರೇ ತಗೋತಾ ಇದ್ದಾರೆ ಅಂತ? ಸರ್, ಅದು ನಿಮಗೂ ಗೊತ್ತು, ನಾನು ಹೇಳಬೇಕಾಗಿಲ್ಲ. ಪರ್ಸೆಂಟೇಜ್ ನಡೆಯುತ್ತೋ ಇಲ್ಲ ಅನ್ನೋದು ನಿಮಗೆ ಗೊತ್ತು. ನನ್ನ ಯಾಕೆ ಸಿಗಿಸ್ತೀರಾ? ಗುತ್ತಿಗೆದಾರರು ನನ್ನ ಯಾಕೆ ಸಿಗ್ಸಕ್ಕೆ ನೋಡ್ತೀರಾ? ಅದು ನಿಮಗೂ ಗೊತ್ತಿರೋ ಅಂಥ ವಿಚಾರನೇ. ನನ್ನ ಯಾಕೆ ಸಿಗಿಸ್ತೀರಾ? ಅದು ಪರ್ಸೆಂಟೇಜ್ ತೊಗೊಂತಾರೋ ಇಲ್ಲ ನಿಮಗೆ ಗೊತ್ತಿಲ್ವಾ? ನಮಗೂ ಗೊತ್ತಿಲ್ಲ ಸರ್, ನಮಗೂ ಗೊತ್ತಿಲ್ಲ. ಹಂಗಂದ್ರೆ ಇದು ಪ್ರೀ ಪ್ಲ್ಯಾನ್ ಷಡ್ಯಂತ್ರ ಬಿಡಿ ಸರ್. ಪಕ್ಕ ಷಡ್ಯಂತ್ರ ನಡೆದಿದೆ ಇದು ಒಂದು ಟ್ರ್ಯಾಪಿಂದ. ಸರ್, ಇದು ಒಂದು ವಿಡಿಯೋ ಇದ್ದರೆ ಷಡ್ಯಂತ್ರ ಅಲ್ಲ ಅಂತ ನಾವು ನಂಬೋದು. ಹಲವಾರು ರೆಕಾರ್ಡ್ಗಳಲ್ಲಿನೂ ಈ MLAನ ಟಿಕೆಟ್ ತಪ್ಪಿಸ್ಬೇಕು, ಇವನ್ನ ಇದು ಮಾಡಬೇಕು ಅಂತ ಅಂದಾಗೆ ಇದು ಷಡ್ಯಂತ್ರ ಇಲ್ಲ ಅಂದರೆ ಇನ್ನೇನು ಅಂತೀರಾ? ಅಂದರೆ ಈಗ ಷಡ್ಯಂತ್ರ ಸ್ವಾಮೀಜಿ ಒಬ್ಬರೇ ಮಾಡಿದರು ಅಥವಾ ಸ್ವಾಮೀಜಿಗೆ ಏನೋ ಪ್ರಭಾವಿಗಳ ಸಪೋರ್ಟ್ ಇದೆಯಾ ಅಂತ? ಸರ್, ಈ ಸ್ವಾಮೀಜಿನ ಮುಂದೆ ಬಿಟ್ಟು ಅವ್ರ ಹಿಂದೆ ಪ್ರಭಾವಿಗಳು ಯಾರಿದ್ದಾರೆ ತನಿಖೆ ಮಾಡಿದ್ರು ಹೊರಗೆ ಬರುತ್ತಲ್ವಾ? ತನಿಖೆ ಮಾಡಲಿ. ಇವ್ರ ಹಿಂದೆ ಯಾರಿದ್ದಾರೆ, ಯಾವ ಪ್ರಭಾವಿಗಳಿದ್ದಾರೆ, ಈ ಸ್ವಾಮೀಜಿನ ಮುಂದೆ ಬಿಟ್ಟು ಹಿಂದೆ ಯಾರು ಕೆಲಸ ಮಾಡ್ತಿದ್ದಾರೆ ಪ್ರಭಾವಿ. ಇವತ್ತು ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳೋದೇನು ಅಂದರೆ, ನಿಮ್ಮ TV9 ಮುಖಾಂತರ, ಅವರು ನಮ್ಮ ಸಮಾಜದ ಗುರುಗಳು ಅಂತ ಹೇಳ್ತಾರೆ. ಇವತ್ತು ಸಮಾಜದ ಒಂದು ವ್ಯಕ್ತಿ ಜೈಲಿಗೆ ಹೋದಾಗೆ ಅವ್ರ ವಿರುದ್ಧವಾಗಿ ಅವ್ರು ಪ್ರೆಸ್ ಮೀಟ್ ಕೊಡ್ತಾರೆ. ಇವತ್ತು ನಾನು ಒಬ್ರಿಗೆ ವಿರೋಧ ಇರ್ಬೋದು, ಒಬ್ರಿಗೆ ದುಶ್ಮನ್ ಇರ್ಬೋದು. ಹಂಗಂದರೆ ನನ್ನ ಸಮಾಜದವ್ನು ಹೋಗೇನೇನೋ ಒಂದು ಕನಿಕಾರಕ್ಕನ ಅವರು ಇದು ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ.
ಈಗ ನಿಮ್ಮ ಸಮಾಜದ ಚಂದ್ರು ಲಮಾಣ್ ಅವರು ಈಗಾಗಲೇ ಟ್ರ್ಯಾಪ್ ಆಗಿದ್ದಾರೆ, ಜೈಲು ಹೋಗಿದ್ದಾರೆ, ಜೊತೆಗೆ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ನಿಮ್ಮದು ಸಪೋರ್ಟ್ ಇರುತ್ತಾ? ಸರ್, ಸತತವಾಗಿ ಪಕ್ಷದಿಂದ ಅಲ್ಲ, ನನ್ನ ಸಮಾಜದಾಗಾಗಿ ನಾನು ಯಾವತ್ತಿದ್ರೂ ನಾನು ಸಪೋರ್ಟ್ ಮಾಡ್ತೀನಿ. ಇವತ್ತು ಮಾಡ್ತೀನಿ, ಮುಂದೆನೂ ಮಾಡ್ತೀನಿ, ಸತತವಾಗಿ ಯಾವಾಗಿದ್ರೂ ನಾನು ಮಾಡ್ತೀನಿ. ಇಲ್ಲ, ಸ್ವಾಮೀಜಿಯವರು ಇನ್ನೊಂದು ವಿಷಯ ನಿಮ್ಮ ಬಗ್ಗೆ ಪ್ರಸ್ತಾಪ ಮಾಡಿದರು. ಈಗ ಬೆಂಗಳೂರದ ವ್ಯಕ್ತಿ ಇದ್ದಾರೆ ಸೋನು ಲಮಾಣಿಯನ್ನವರು. ಅವರು ದೊಡ್ಡ ಏನು ಬಿಸ್ನೆಸ್ ಮ್ಯಾನು, ಗೋವಾದಲ್ಲಿ ಅಥವಾ ಪಪ್ಪಿ ಜೊತೆ ಸಾಕಷ್ಟು ಬಿಸ್ನೆಸ್ಗಳದಾವೆ, ಅವರು ಕೂಡ ಒಂದು ಟೀಮಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ನೋ ಒಂದು ಪ್ರಸ್ತಾಪ ಮಾಡಿದರು. ಹಾಗಾದರೆ ಏನಾದರೂ ಈ ಸಿರಹಟ್ಟಿ ಕ್ಷೇತ್ರಕ್ಕೆ ಏನಾದ್ರು ಬರುವಂಥದ್ದು ಪ್ಲ್ಯಾನ್ ಇತ್ತಾ ಅಂತ? ಸರ್, ನಾನು ನನ್ನ ಮನಸ್ಫೂರ್ತಿಯಿಂದ ಹೇಳ್ತೀನಿ, ಇದೇ ಕುಮಾರ್ ಮಹಾರಾಜರು ನನಗೆ ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ನಾನು ತಿರುಗ್ತೀನಿ ಅಂದಾಗೆ ಅವ್ರನ್ನ ಕರ್ಕೊಂಡೋಗಿ ಅಗ್ರಿಬೊಮ್ಮನಹಳ್ಳಿಯಲ್ಲಿ ಅವ್ರು ಸ್ವಾಮೀಜಿ ಆದಾಗೆ ನಾನು ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಮನಸ್ಫೂರ್ತಿಯಿಂದ ಇಷ್ಟಪಟ್ಟು ನನ್ನ ಪಕ್ಕಕ್ಕಿರುವಂಥ ತಾಲೂಕು ಒಂದೇ ಡಿಸ್ಟಿಕ್ ಇರೋದ್ರಿಂದ ನಾನು ಅಗ್ರಿಬೊಮ್ಮನಹಳ್ಳಿ ತಿರುಗ್ತಿದ್ದೀನಿ. ಅದಕ್ಕಾಗಿ ಈ ಸ್ವಾಮೀಜಿ ಇಲ್ಲಿಂದ ಅಲ್ಲಿ ಒಂದು ಮಠಕ್ಕೆ ಅಲ್ಲಿ ಬಂದು ಅಲ್ಲಿ ಆ ಮಠಕ್ಕಿದ್ದಾರೆ. ನಮ್ಮ ಸ್ವಾಮೀಜಿ ನಮಗೆ ಸಾಕಾರ ಆಗುತ್ತೆ ಅಂದರೆ ಇವ್ರು ಹಿಂಗೆ ಉಲ್ಟಾ ತಿರುಗ್ತಾರೆ. ಇವತ್ತು ಇವ್ರಿಗೆ ಮಾಡ್ತಾರೆ, ನಾಳೆ ನನಗೆ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಇವತ್ತು ಇವ್ರಿಗೆ ಮಾಡಿ ಹೋರಾಟ ಮಾಡ್ತೀರಾ? ಕಾನೂನು ಹೋರಾಟ? ಸರ್, ಕಾನೂನು ಹೋರಾಟ ಅವಾಗೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ. ನಿಮಗೆ ಬೇಕು ಅಂದರೆ ನಿಮ್ಮ ಚಾನಲಿಗೂ ಕೊಡ್ತೀನಿ. ನಾನು ಕಾನೂನು ಹೋರಾಟ ಮಾಡ್ತೀನಿ, ಡಿಫರ್ಮೇಷನ್ ಕೇಸು ಹಾಕ್ತೀನಿ, ಎಲ್ಲ ಮಾಡ್ತೀನಿ. ನೋಟಿಸ್ ನೋಡಿ, ನೋಟಿಸ್ ಆಲ್ರೆಡಿ ಹೋಗಿದೆ. ಅವ್ರ ಮಟ್ಟಕ್ಕೆ ಕಳಿಸಿದ್ದೀನಿ. ಇದಿಷ್ಟು ಸೋನು ಲಮಾಣಿ ಅವ್ರ ಮಾತು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.